ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ ಕೂಡ ಇದ್ದಾರೆ. ಪ್ರಶಾಂತ್, ಲಾರ್ಜರ್ ಅಂಡರ್ಸ್ಟ್ಯಾಂಡಿಂಗ್ ಈಗ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ಪುನರ್ರಚನೆ ಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಅದು ಬೇಕಾಗಿಲ್ಲ, ಅಧಿಕಾರ ನನಗೆ ಬರಲಿ ಅಂತಾರೆ ಅವರು. ಅದೇ ನೋಡಿ, ಆ ರೀತಿಯ ಪ್ರಯತ್ನ ಎರಡೂ ಬಣಗಳು ಇವತ್ತಿನಿಂದೇನು ಮಾಡ್ತಾ ಇಲ್ಲ. ಹೌದು ಹೌದು. ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ ಮಾಡಿ ಅಥವಾ ಸಂಪುಟ ವಿಸ್ತರಣೆಗೆ ಅವಕಾಶ ಕಡಿಮೆ, ಸಂಪುಟ ಪುನಾರಚನೆಯನ್ನು ಮಾಡಿ ಅಂತಕ್ಕಂಥದ್ದನ್ನು 2-3 ಬಾರಿ ಹೋಗಿ ಅವರು ದಿಲ್ಲಿವರೆಗೆ ಹೋಗಿ ಹೇಳಿ ಬಂದರು. ಆ ಕಾರಣದಿಂದ ಇನ್ನೂವರೆಗೂ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳದ ಕಾರಣ ನವೆಂಬರ್ ಬಗ್ಗೆ ಕುತೂಹಲ ಜಾಸ್ತಿ ಆಯಿತು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪದೇ ಪದೇ ಇದನ್ನು ಮಾಧ್ಯಮಗಳ ಎದುರುಗಡೆ ಕೂಡ ಹೇಳಿದ್ದಾರೆ. ಅವರನ್ನು ನೋಡಿದಾಗ, ಅವರ ಮಾತು ಕೇಳಿದಾಗ ನಿಶ್ಚಿತವಾಗಿ ಅವರು ನಾಯಕತ್ವ ಬದಲಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಆ ಕಾರಣದಿಂದ ಅಜಿತ್, ನಿಶ್ಚಿತವಾಗಿ ಎರಡೂ ಬಣಗಳು ಪರಸ್ಪರ ತಮ್ಮ ಅದಕ್ಕೆ ಪೈಪೋಟಿ ಅಂತಿರೋ ತಮ್ಮ ಪ್ರಯತ್ನವನ್ನು ಹೈಕಮಾಂಡ್ ಎದುರು ಮಾಡ್ತಾ ಇವೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ದಟ್ ಈಸ್ ವೆರಿ ಕ್ರೂಷಿಯಲ್. ನನಗನ್ಸಲ್ಲ ಅಜಿತ್, ಆದರೆ ಈಗ ಮಧ್ಯಮ ಮಾರ್ಗದ ಯಾವುದೇ ಸಾಧ್ಯತೆಗಳಿವೆ ಅಂತ ನನಗನ್ಸಲ್ಲ. ಅಂದರೆ ಒಪ್ಕೊಳ್ಳೋ ಸ್ಥಿತಿಲಿ ಯಾರಿದ್ದಾರೆ? ಯಾರೂ ಇಲ್ಲ. ಹೌದು. ಈಗ ಸಿದ್ದರಾಮಯ್ಯನವರು ಕಳೆದ 2-3 ತಿಂಗಳಿಂದ ಅವರು ಮಾಡ್ತಾ ಇರತಕ್ಕಂಥ ಅಸರ್ಟಿವ್ನೆಸ್ ಅನ್ನು ನೋಡಿದಾಗ, ಈಗ ಮೊನ್ನೆ ಜಾತಿ ಗಣತಿಯ ಪ್ರಶ್ನೆ ಇತ್ತು, 2ನೇ ಬಾರಿ ಹೋದಾಗ ಹೌದು, ಜಾತಿ ಗಣತಿಯನ್ನು ತಡೆಯುವ ಪ್ರಯತ್ನವನ್ನು ಒಕ್ಕಲಿಗ ಮತ್ತು ಲಿಂಗಾಯತ ರಾಜಕಾರಣಿಗಳು ಹೈಕಮಾಂಡ್ವರೆಗೆ ಹೋಗಿ ಮಾಡಿದರು. ಆದರೆ ಸಿದ್ದರಾಮಯ್ಯನವರು ಒಪ್ಪಲಿಲ್ಲ. ಸಿದ್ದರಾಮಯ್ಯನವರು ಹೇಳಿದರು, ಇಲ್ಲ, ಒಮ್ಮೆ ಮುಂದೂಡಿಕೆ ಆಗಿದೆ, 2ನೇ ಬಾರಿ ಮುಂದೂಡಿಕೆ ಆಗ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಿದರು. ಈಗ ಅಗೇನ್ ಮತ್ತೊಮ್ಮೆ ಅಂದರೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟ ನಂತರ ಸಿದ್ದರಾಮಯ್ಯನವರು ದಿಲ್ಲಿಯಲ್ಲಿ ಹೋಗಿ ಹೇಳಿದರು, 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದನ್ನು ಹೇಳಿದರು. ಹೌದು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾನೆ ಇದ್ದಾರೆ, ದೇವಕೃಪೆ ಆದರೆ ಏನಾಗುತ್ತೆ ಅವೆಲ್ಲವನ್ನ ಹೇಳ್ತಾನೆ ಬರ್ತಾ ಇದ್ದಾರೆ. ನನಗನ್ಸುತ್ತೆ ಈ ಸಂದರ್ಭದಲ್ಲಿ ಬಿಹಾರ್ ಚುನಾವಣೆ ಮುಗಿದ ಮೇಲೆ ದಿಲ್ಲಿಯ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನವನ್ನು ಇದಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಬೇಕಾಗತ್ತೆ. 2021ರಲ್ಲಿ ಬಿಜೆಪಿ ಯಾವ ಕಾರಣದಿಂದ ಒಂದು ಆಫ್ಟರ್ ಮಿಡ್ ನವೆಂಬರೇ ಅಂತೀರಿ ನೀವು? ನನ್ನ ಅನಿಸಿಕೆ ಪ್ರಕಾರ ಅಕ್ಟೋಬರ್ 3-4 ಬಿಹಾರದ ಚುನಾವಣೆಗಳು ಘೋಷಣೆ ಆಗ್ಬೋದು. ಹೌದು. ನೀವು 45 ದಿನ ಹಿಡಿದ್ರು ನವೆಂಬರ್ 15 ಫಲಿತಾಂಶಕ್ಕೆ ನೀವು ಅಂದರೆ 2-3 ಹಂತದಲ್ಲಿ ಇರ್ತವೆ. ಯಾಕಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಿವೆ. ಆ ಕಾರಣದಿಂದ ನವೆಂಬರ್ ಅಂತ್ಯದವರೆಗೆ ಬಿಹಾರದ ಚುನಾವಣಾ ಪ್ರಕ್ರಿಯೆ ಮುಗಿತಂದ್ರೂ ಕೂಡ ಅದಾದ ಮೇಲೆ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ನಿಮ್ಮ ಸಲೀಂ ಅಹ್ಮದ್ ಹೇಳಿಕೆ, ಬೋಸ್ರಾಜ್ ಹೇಳಿಕೆ, ನಮಗೆ ಸಿಗ್ತಕ್ಕಂಥ ಕಾಂಗ್ರೆಸ್ ನಾಯಕರು ಆಂತರಿಕವಾಗಿ ಫೀಲರ್ಸ್ ಕೊಡ್ತಕ್ಕಂಥದ್ದು, ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಹೇಳ್ತಿರ್ತಕ್ಕಂಥದ್ದು ನೋಡಿದರೆ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಬಟ್ ಅದು ಹೈಕಮಾಂಡ್ ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಮನಸ್ಸಿನಲ್ಲೇನಿದೆ, ದಟ್ ವಿ ಡೋಂಟ್ ನೋ. ನನಗನ್ಸುತ್ತೆ ಅಜಿತ್, ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಯಿಂದ ಹಿಡಿದು ಉಳಿದವ್ರಿಗೂ ಕೂಡ ಹಿಂಗೆ ಆಗತ್ತೆ ಅಂತ ಹೇಳುವ ಸ್ಥಿತಿಯಲ್ಲಿ ಇರಲ್ಲ. ಬಿಜೆಪಿಯಲ್ಲೂ ನೀವು ನೋಡಿ, ಕಾಂಗ್ರೆಸ್ನಲ್ಲೂ ನೀವು ನೋಡಿ. ಅಂತಿಮವಾಗಿ ಬಿಜೆಪಿಯಲ್ಲಿ ಮೋದಿ ಮತ್ತು ಶಾ ಅವರಿಗೆ ಮಾತ್ರ ಗೊತ್ತಿರುತ್ತೆ ಏನಾಗಬಹುದು ಅಂತ. ಕಾಂಗ್ರೆಸ್ನಲ್ಲಿ ನನಗನ್ಸುತ್ತೆ ಗಾಂಧಿ ಕುಟುಂಬ ಬಿಟ್ರೆ ಉಳಿದವರು ಸಲಹೆಗಾರರಾಗಿದ್ದಾರೆ ಹೊರತು ನಿರ್ಣಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಇರಲ್ಲ. ಅವರು ಸಲಹೆ ಕೊಡ್ತಾರೆ, ಎಕ್ಸಿಕ್ಯೂಷನ್ ಮಾಡ್ತಾರೆ. ಹೀಗಾಗಿ ನನಗನ್ಸುತ್ತೆ ಬಿಹಾರದ ಚುನಾವಣೆ ಆದಮೇಲೆ ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತೆ. ಏನ್ ನಡೆಯುತ್ತೆ, ಏನ್ ನಡೀಬಹುದು, ಏನ್ ಫಾರ್ಮುಲಾ ಹೊರಹೊಂಬೋದು, ಅದು ಅವತ್ತಿನ ರಾಜಕಾರಣದ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ರಾಜಕಾರಣ ಇಸ್ ಅ ಡೈನಾಮಿಕ್ ಥಿಂಗ್. ರಾಜಕಾರಣ ಇಸ್ ನಾಟ್ ಎ ಸ್ಟ್ಯಾಟಿಕ್ ಥಿಂಗ್. ಇಲ್ಲ, ಹೀಗೆ ಮಾಡ್ಬೇಕಂತಿದೀವಿ, ಹಿಂಗಾಗತ್ತೆ. ಆ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇವತ್ತಿಲ್ಲ. ಹೀಗಾಗಿ ಅದಕ್ಕೆ ರೆಸ್ಪಾನ್ಸ್ ಏನಿರುತ್ತೆ, ಸಿದ್ದರಾಮಯ್ಯನವರ ರೆಸಿಪ್ರೊಕೇಷನ್ ಏನಿರುತ್ತೆ. ಒಂದು ವೇಳೆ ಇಲ್ಲಪ್ಪ ಸಿದ್ದರಾಮಯ್ಯನವರ ಪರವಾಗಿ ನಾವು ಡಿಸಿಷನ್ ತಗೋತೀವಿ ಅಂತ ಹೈಕಮಾಂಡ್ ಹೊರಟ್ರೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಏನಿರುತ್ತೆ, ಇದರ ಮಧ್ಯೆ ಢವಳಾಢವಳಿ ಅಂತಾರೆ ಹಿಂದಿಯಲ್ಲಿ. ಬಿಜೆಪಿ ಒಂದಿದೆ ಅಲ್ವಾ ಅಲ್ಲಿ, ಹೌದು, ಅವ್ರು ಏನ್ ಮಾಡ್ತಾರೆ, ಇವೆಲ್ಲವೂ ಕೂಡ ಡೈನಾಮಿಕ್ ಸಂಗತಿಗಳು. ನನಗನ್ಸುತ್ತೆ ನವೆಂಬರ್ ಅಂತ್ಯಕ್ಕೆ ಒಂದು ವೇಳೆ ಬಿಹಾರದ ಫಲಿತಾಂಶ ಮುಗಿದ್ರೆ ಅದಾಗಿ 1 ವಾರ 15 ದಿನದ ನಂತರ ಒಂದಿಷ್ಟು ಚಟುವಟಿಕೆಗಳು, ಪೊಲಿಟಿಕಲ್ ಆಕ್ಟಿವಿಟೀಸ್ಗಳು ದಿಲ್ಲಿ ಮಟ್ಟದಲ್ಲಿ ಆರಂಭವಾಗಬಹುದು ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.